ನಮಸ್ಕಾರ. ಇತ್ತೀಚೆಗೆ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬರು ಒಂದು ಪ್ರಶ್ನೆ ಕೇಳಿದ್ದಾರೆ. ಏನಪ್ಪ ಅಂದರೆ, ಹೌ ಟು ಟೇಕ್ ಸೇಫ್ಟಿ ಸ್ಟಾಕ್ ಫಾರ್ ವೀಕ್ಲಿ ಟ್ರೇಡಿಂಗ್ ಅನ್ನೋ ಒಂದು ಪ್ರಶ್ನೆ ಕೇಳಿದ್ದಾರೆ. ಸೊ ಈ ಪ್ರಶ್ನೆ ಕೇಳ್ತಾನೆ ನನಗೆ ತುಂಬ ಕನ್ಫ್ಯೂಸ್ ಆಗಿಬಿಟ್ಟೆ ಆ್ಯಕ್ಚುಲಿ. ಬಟ್ ಇದ್ರೂ ಈ ಪ್ರಶ್ನೆ ಅವರೊಬ್ಬರಿಗೆ ಅಲ್ಲ, ಸುಮಾರು ಜನಕ್ಕೆ ಈ ಥರ ಪ್ರಶ್ನೆ ಖಂಡಿತ ಇರುತ್ತೆ ಅಂದ್ಬಿಟ್ಟು ಇವತ್ತು ಈ ವಿಡಿಯೋ ನಾವು ಮಾಡ್ತಿದ್ದೀವಿ. ಸೊ ಸೇಫ್ಟಿ ಸ್ಟಾಕ್ ಅಂತ ನೀವು ಹೇಳ್ತಾನೆ, ಫಸ್ಟ್ ಆಫ್ ಆಲ್ ಸೇಫ್ಟಿ ಸ್ಟಾಕ್ ನೀವು ಹೇಳಿದಾಗ ಏನು ಹೇಳಕ್ಕೆ ಬರ್ತಿದ್ದೀರಾ? ಏನು ಸೇಫ್ಟಿ ಸ್ಟಾಕ್? ನಿಮ್ಮ ಪ್ರಕಾರ ಸೇಫ್ಟಿ ಸ್ಟಾಕ್ ಏನು? ಸ್ಟಾಕ್ ಸೇಫ್ಟಿನಾ ಅಥವಾ ನಿಮ್ಮ ಟ್ರೇಡಿಂಗ್ ಸೇಫ್ಟಿ ಕೇಳ್ತಿದ್ದೀರಾ? ಏನು ಕೇಳಕ್ಕೆ ಬರ್ತಿದ್ದೀರಾ ಅನ್ನೋದು ಕಂಪ್ಲೀಟ್ ಕ್ಲಾರಿಟಿ ಈ ಪ್ರಶ್ನೆಯಲ್ಲಿ ಸಿಕ್ಕಿಲ್ಲ. ಬಟ್ ಇದ್ರೂ ನಾನು ಎರಡಕ್ಕೂ ನಿಮಗೆ ಕ್ಲಾರಿಟಿ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ನಿಮಗೆ ನೀವು ಕೇಳಿರೋ ಪ್ರಶ್ನೆಗೆ ಇದು ನಿಮಗೊಂದು ಆನ್ಸರ್ ಸಿಗತ್ತೆ ಅಂತ ಒಂದು ಅಂದ್ಕೊತೀನಿ. ಫಸ್ಟ್ ಆಫ್ ಆಲ್ ಸ್ಟಾಕ್ ಸೇಫ್ಟಿ ಅಂತ ನೀವು ಅಂದ್ಕೊಂಡು ಈ ಪ್ರಶ್ನೆ ಕೇಳಿದರೆ, ಇವಾಗ ನೋಡಿ, ಸ್ಟಾಕ್ ಮಾರ್ಕೆಟಲ್ಲಿ ಸಾವಿರಾರು ಸ್ಟಾಕ್ಸ್ ಇದೆ, ಹೌದಲ್ವಾ? ಸೊ ಈ ಸಾವಿರಾರು ಸ್ಟಾಕ್ಸಲ್ಲಿ ಸುಮಾರು ಸತಿ 4-5 ಕಂಪ್ನಿ ಕ್ಲೋಸ್ ಮಾಡಿಕೊಂಡೇ ಹೋಗ್ತಾರೆ, ಹೌದಲ್ವಾ? ಅಂದರೆ ಈ 4-5 ಕಂಪ್ನಿ ಸ್ಟಾಕ್ಸು ಕ್ಲೋಸ್ ಆಗಿಬಿಟ್ರೆ ಎಕ್ಸ್ಚೇಂಜ್ ಕ್ಲೋಸ್ ಆಗಲ್ವಲ್ಲ. ಸ್ಟಾಕ್ ಮಾರ್ಕೆಟ್ ಈ ಬಿಸ್ನೆಸ್ ನಡೀತಾನೆ ಇರುತ್ತೆ. ಇದಿಲ್ಲ ಅಂದರೆ ಇನ್ನೊಂದು ಸ್ಟಾಕ್ ಇರುತ್ತೆ, ಖಂಡಿತ ಟ್ರೇಡ್ ಮಾಡ್ತಾನೆ ಇರ್ಬೋದು, ಅಲ್ವಾ? ಬಟ್ ಅದೇ ಥರ ಇಂಡೆಕ್ಸ್ ತೊಗೊಂಡ್ರೆ, ಇಂಡೆಕ್ಸ್ ಕ್ಲೋಸ್ ಆಗಿಬಿಟ್ರೆ ಏನಾಗುತ್ತೆ ಎಕ್ಸ್ಚೇಂಜ್ಗೆ? ಯೋಚನೆ ಮಾಡಿದ್ದೀರಾ? ಸೊ ಆ ಲೆಕ್ಕದ ಪ್ರಕಾರ ನೋಡಿದ್ರೆ ಇದರಲ್ಲಿ ಸೇಫ್ಟಿ ಯಾವುದು? ನಿಮಗೆ ಸೇಫ್ಟಿನೇ ಬೇಕು ಅಂದಾಗ ಯಾವುದು ಸೇಫ್ಟಿ ಅನ್ನೋದಕ್ಕೆ ಕ್ಲಾರಿಟಿ ಕೊಡೋಕ್ಕೆ ಬರ್ತಿದ್ದೀನಿ, ಕರೆಕ್ಟ್ ಅಲ್ವಾ? ಬಟ್ ಅದೇ ಥರ ಟ್ರೇಡಿಂಗಲ್ಲಿ ನಾನು ಟ್ರೇಡ್ ಮಾಡಬೇಕು, ಸೇಫಾಗಿ ಟ್ರೇಡ್ ಮಾಡ್ಕೊಂಡು ಹೋಗೋದಕ್ಕೆ ಯಾವ ಸ್ಟಾಕ್ ಕರೆಕ್ಟ್ ಇರುತ್ತೆ ಅಂತ ನಿಮ್ಮ ಪ್ರಶ್ನೆ ಇದ್ದಿದ್ದರೆ, ಆ ಪ್ರಶ್ನೆಗೆ ಆನ್ಸರ್ ಕೊಡೋದಕ್ಕೆ ನಾನು ಫಸ್ಟ್ ಏನು ಹೇಳ್ತೀನಿ ಅಂದರೆ, ಸ್ಟಾಕ್ ಸೇಫ್ಟಿ ಯಾವ ಸ್ಟಾಕಲ್ಲಿ ನಾನು ಟ್ರೇಡ್ ಮಾಡಿದ್ರೆ ನಾನು ಸೇಫಾಗಿ ಪ್ರಾಫಿಟ್ ಮಾಡ್ಕೊಂಡು ಹೋಗ್ತೀನಿ ಅನ್ನೋದಕ್ಕೆ ಅದಕ್ಕೋಸ್ಕರ ಯಾವ ಸ್ಟಾಕು ಇಲ್ಲ ಸ್ಟಾಕ್ ಮಾರ್ಕೆಟಲ್ಲಿ. ಆ ಲೆಕ್ಕ ಪ್ರಕಾರ ನೋಡಿದ್ರೆ ಎಲ್ಲ ಸ್ಟಾಕು ಸೇಫೇ ಅಲ್ವಾ? ನೀವು ಸೇಫಾಗಿ ಟ್ರೇಡ್ ಮಾಡ್ಕೊಂಡು ಹೋಗಬೇಕು ಅಂದರೆ ಟ್ರೇಡ್ ಮಾಡೋದು ಹೇಗೆ ಅಂತ ಫಸ್ಟು ನಿಮಗೆ ಕ್ಲಾರಿಟಿ ಇರಬೇಕು, ಹೌದಲ್ವಾ? ಟ್ರೇಡ್ ಮಾಡೋದು ಹೇಗೆ, ಯಾವಾಗ ಬೈ ಮಾಡಬೇಕು, ಯಾವಾಗ ಅದನ್ನು ಸೆಲ್ ಮಾಡಬೇಕು ಅಂತ ಕಂಪ್ಲೀಟ್ ಕ್ಲಾರಿಟಿ ನಿಮಗಿದ್ರೆ ಆವಾಗ ನೀವು ಒಂದು 4-5 ಸ್ಟಾಕ್ ನೋಡ್ತೀರಾ, ಅದರಲ್ಲಿ ಯಾವುದು ತುಂಬ ಕ್ಲಿಯರ್ ಆಪರ್ಚುನಿಟಿ ಇದೆ, ನನಗೆ ತುಂಬ ಕಾನ್ಫಿಡೆನ್ಸ್ ಇದೆ ಈ ಪರ್ಟಿಕ್ಯುಲರ್ ಟ್ರೇಡಲ್ಲಿ ಅನ್ನೋದು ನಿಮಗೆ ಕ್ಲಾರಿಟಿ ಸಿಗತ್ತೆ. ಬಟ್ ನೀವು ಎಲ್ಲಿ ಬೈ ಮಾಡಬೇಕು, ಎಲ್ಲಿ ಸೆಲ್ ಮಾಡಬೇಕು ಅನ್ನೋ ಕ್ಲಾರಿಟಿ ಇಲ್ಲದೆ ನಾನು ದುಡ್ಡು ಮಾಡಬೇಕು, ನಾನು ದುಡ್ಡು ಮಾಡೋದಕ್ಕೆ, ನಾನು ಪ್ರಾಫಿಟ್ ಮಾಡೋದಕ್ಕೆ ಯಾವ ಸ್ಟಾಕ್ ಸೇಫ್ಟಿ ಅಂದರೆ ನಿಮ್ಗೆ ಯಾವ ಸ್ಟಾಕು ಸೇಫಾಗಿ ಕಾಣಿಸಲ್ಲ ಖಂಡಿತ. ನೋಡಿ, ಸುಮಾರು ಜನ ಸ್ಟಾಕ್ ಮಾರ್ಕೆಟ್ ಬರೋರು ಇದೇ ಒಂದು ಏನು ಹೇಳೋದು, ಒಂದು ಮಿಸ್ಟೇಕ್ ಮಾಡ್ಕೊತಾರೆ. ಏನಪ್ಪ ಮಿಸ್ಟೇಕ್ ಅಂದರೆ, ಎಲ್ಲರೂ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇ ಬರ್ತಾರೆ ಸ್ಟಾಕ್ ಮಾರ್ಕೆಟಲ್ಲಿ. ನಾನು ದುಡ್ಡು ಮಾಡಬೇಕು, ನಾನು ಸಿಕ್ಕಾಪಟ್ಟೆ ದುಡ್ಡು ಮಾಡಬೇಕು ಅಂತೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರ್ತಾರೆ. ಬಟ್ ಹೇಗೆ ದುಡ್ಡು ಮಾಡೋದು ಅನ್ನೋದು ಯಾರಿಗೂ ಕ್ಲಾರಿಟಿ ಇರಲ್ಲ, ಹೌದಲ್ವಾ? ದುಡ್ಡು ಮಾಡೋದು ಹೇಗೆ ಅಂತ ಕ್ಲಾರಿಟಿ ಇಲ್ಲ ಅಂದರೆ ನೀವು ಏನೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬಂದ್ರೂ ಈ ಬಿಸ್ನೆಸ್ಸಲ್ಲಿ ನಿಮಗೆ ರಿಸಲ್ಟ್ ಸಿಗಲ್ಲ. ಈ ಬಿಸ್ನೆಸ್ ಅಲ್ಲ, ನಿಮ್ಗೆ ಯಾವ ಬಿಸ್ನೆಸ್ಸಲ್ಲೂ ರಿಸಲ್ಟ್ ಸಿಗಲ್ಲ, ಕರೆಕ್ಟ್ ಅಲ್ವಾ? ಆ ಬಿಸ್ನೆಸ್ ಹೇಗೆ ಮಾಡಬೇಕು ಅನ್ನೋ ಕ್ಲಾರಿಟಿ ನಿಮಗಿಲ್ಲ ಅಂದರೆ ಆವಾಗ ಖಂಡಿತ ನೀವು ಅದರಲ್ಲಿ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಲ್ಲ. ಸೊ ಬ್ಲೈಂಡಾಗಿ ಒಂದು ಅಸಂಪ್ಷನ್ ಇಟ್ಕೊಂಡು ನಾನು ದುಡ್ಡು ಮಾಡಬೇಕು, ನನಗೆ ಯಾವ ಸ್ಟಾಕಲ್ಲಿ ಸೇಫಾಗಿ ನಾನು ಮಾಡ್ಕೊಂಡು ಹೋಗಬೇಕು ಅಂತ ಒಂದು ವೇಗ್ ಕ್ವೆಶ್ಚನ್, ಅಂದರೆ ಕ್ಲಾರಿಟಿ ಇಲ್ಲದೆ ನೀವು ಈ ಪ್ರಶ್ನೆ ಮಾಡಿದರೆ ಖಂಡಿತ ಅದಕ್ಕೆ ಆನ್ಸರೇ ಇಲ್ಲ. ಏನಕ್ಕಂದರೆ ನೀವು ಯಾವುದೇ ಸ್ಟಾಕ್ ತೊಗೊಂಡ್ರೂ ಅದು ನಿಮಗೆ ಸೇಫ್ ಅಲ್ಲ. ಏನಕ್ಕೆ ಹೇಳಿ? ನಿಮಗೆ ರೈಟ್ ಎಂಟ್ರಿ ಅಂದರೆ ನೀವು ಎಲ್ಲಿ ಬೈ ಮಾಡಬೇಕು, ಎಲ್ಲಿ ಸೆಲ್ ಮಾಡಬೇಕು, ಟ್ರೇಡ್ ಮಾಡೋದು ಕರೆಕ್ಟ್, ನಾನು ಪ್ರಾಫಿಟ್ ಮಾಡೋದಕ್ಕೆ ಹೆಂಗೆ ಟ್ರೇಡ್ ಮಾಡಬೇಕು ಅಂತ ನಿಮ್ಮ ಕ್ಲಾರಿಟಿ ಇದ್ದರೆ ಫಸ್ಟ್ ಆಫ್ ಆಲ್ ಈ ಪ್ರಶ್ನೆನೇ ತಲೆಗೆ ಬರಲ್ಲ, ಕರೆಕ್ಟ್ ಅಲ್ವಾ? ಹೌದಾ ಇಲ್ವಾ? ಸೊ ನೀವು ಯಾವುದೇ ಒಂದು ಸ್ಟಾಕ್ ತೊಗೊಳ್ಳಿ, ನೀವು ಟ್ರೇಡ್ ಮಾಡೋವಾಗ ನೀವು ಯಾವುದೇ ಸ್ಟಾಕ್ ಆದರೂ ಮಾಡಿ, ಇಂಡೆಕ್ಸ್ ಆದರೂ ಮಾಡಿ, ಆಪ್ಷನ್ಸ್ ಆದರೂ ಮಾಡಿ, ಫ್ಯೂಚರ್ಸ್ ಆದರೂ ಮಾಡಿ, ಈಕ್ವಿಟಿಲಿ ಹೋಗಿ ನೀವು ವೀಕ್ಲಿ ಟ್ರೇಡಿಂಗ್ ಅಂತ ಕೇಳಿದ್ದೀರಲ್ಲ, ಸ್ವಲ್ಪ ಜನ
ವೀಕ್ಲಿ ಟ್ರೇಡಿಂಗ್ ಅಂದರೆ ಏನು, ನೀವು ಇವತ್ತೊಂದು ಎಂಟ್ರಿ ತೊಗೊಂಡು ಸ್ವಲ್ಪ ದಿವಸ ಹೋಲ್ಡ್ ಮಾಡಿ ಆಮೇಲೆ ಎಕ್ಸಿಟ್ ಮಾಡಬೇಕು, ಅದನ್ನೇ ವೀಕ್ಲಿ ಟ್ರೇಡಿಂಗ್ ಅಂತೀರಾ. ಸೊ ಆ ಥರ ಸುಮಾರು ಜನ ಈಕ್ವಿಟಿ ಸೆಗ್ಮೆಂಟಲ್ಲೂ ಮಾಡ್ತಾರೆ. ನೀವು ಯಾವುದೇ ಸೆಗ್ಮೆಂಟ್ ಮಾಡಿದ್ರೂ ಎಂಟ್ರಿ ಎಲ್ಲಿ ತೊಗೋಬೇಕು, ಎಕ್ಸಿಟ್ ಎಲ್ಲಿ ತೊಗೋಬೇಕು. ಫಸ್ಟ್ ಆಫ್ ಆಲ್ ಒಂದು ಎಂಟ್ರಿ ತೊಗೊತೀರಾ, ಒಂದು ಬೈ ಮಾಡ್ತೀರಾ ಒಂದು ಸ್ಟಾಕ್ನ ಅಂದರೆ ಏನಕ್ಕೆ ಬೈ ಮಾಡ್ತೀರಾ, ಏನಕ್ಕೆ ಆ ಪ್ರೈಸಿಗೆ ಬೈ ಮಾಡಬೇಕು ಅನ್ನೋ ಕ್ಲಾರಿಟಿ ಫಸ್ಟ್ ಇರಬೇಕು. ಯಾರೋ ಹೇಳಿದ್ರು ಅಂತ ಬಂದು ಬೈ ಮಾಡಿದ್ರೆ ಅದು ಕ್ಲಾರಿಟಿ ಅಲ್ಲ, ಅದು ಜಸ್ಟ್ ಒಂದು ಅಸಂಪ್ಷನ್. ಏನು ಅಸಂಪ್ಷನ್? ಹೇಳಿದವ್ರು ಕರೆಕ್ಟಾಗಿ ಹೇಳಿರ್ತಾರೆ ಅಂತ ಒಂದು ಅಸಂಪ್ಷನ್ ಅಷ್ಟೇ. ಏನು ಅದರಲ್ಲಿ ಏನು ಗ್ಯಾರಂಟಿ ಇಲ್ಲ ನಿಮಗೆ, ಹೌದಲ್ವಾ? ಸೊ ಏನಕ್ಕೆ ಬೈ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಕ್ಲಾರಿಟಿ ಇದ್ದಾಗ, ಹೌದು ಈ ರೀಸನ್ಗೆ ಇದನ್ನು ಇಲ್ಲಿ ಬೈ ಮಾಡಬೇಕು ಅಂತ ಕಂಪ್ಲೀಟ್ ಕ್ಲಾರಿಟಿ ಇದ್ದಾಗ ಹೋಗಿ ಟ್ರೇಡ್ ತೊಗೋಬೇಕು. ಕ್ಲಾರಿಟಿ ಇಲ್ಲ ಅಂದರೆ ಟ್ರೇಡೇ ಮಾಡಬೇಡಿ, ಹೌದಲ್ವಾ? ಆ ಒಂದು ಎಂಟ್ರಿ ತೊಗೊಂಡಾದಮೇಲೆ ಒಂದು ಪಾಯಿಂಟ್ಗೆ ಈ ಪಾಯಿಂಟಿಗೆ ನಾನು ಎಕ್ಸಿಟ್ ಮಾಡಬೇಕು ಅಂದರೆ ಏನಕ್ಕೆ ಆ ಪಾಯಿಂಟಿಗೆ ಎಕ್ಸಿಟ್ ಮಾಡ್ತೀರಾ, ಯಾಕೆ ಅಲ್ಲಿ ಎಕ್ಸಿಟ್ ಮಾಡ್ತೀರಾ ಅನ್ನೋ ಕ್ಲಾರಿಟಿ ನಿಮಗಿರಬೇಕು, ಹೌದಲ್ವಾ? ಸುಮಾರು ಜನ ಹೇಳ್ತಾರೆ ನಾನು ಇಂಟ್ರಾಡೇ ಟ್ರೇಡಿಂಗ್ ಮಾಡ್ತೀನಿ ಅಂತ. ಇಂಟ್ರಾಡೇ ಟ್ರೇಡಿಂಗ್ ಅಂದರೆ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಬರ್ತಾರೆ, ಒಂದು ಎಂಟ್ರಿ ತೊಗೊಂಡ್ವಾ ಸ್ವಲ್ಪ ಪ್ರಾಫಿಟ್ ಕಾಣಿಸ್ತಾ ಎಕ್ಸಿಟ್ ಮಾಡಬೇಕು. ಸೊ ನೀವು ಎಂಟ್ರಿ ಕರೆಕ್ಟಾಗಿ ನೋಡಿ ತೊಗೊಂಡ್ರೆ ಬಂತ ಪ್ರಾಫಿಟ್ ಎಕ್ಸಿಟ್ ಮಾಡಿಕೊಂಡು ನೆಕ್ಸ್ಟ್ ಟ್ರೇಡ್ ನೋಡಿ, ಇಲ್ಲ ನೆಕ್ಸ್ಟ್ ಡೇಗೆ ನೋಡಿ ಟ್ರೇಡಿಂಗ್. ಅಥವಾ ಕರೆಕ್ಟಾಗಿ ಟ್ರೇಡ್ ಮಾಡಬೇಕು ನಾನು ಅಂತ ಹೇಳಿದ್ರೆ ಒಂದು ಎಂಟ್ರಿ ತೊಗೊಂಡ್ಮೇಲೆ ಇನ್ನೊಂದು ಪಾಯಿಂಟ್ ಎಕ್ಸಿಟ್ ಮಾಡಬೇಕು ಅಂದಾಗ ಯಾಕೆ ಈ ಪಾಯಿಂಟ್ಗೆ ಎಕ್ಸಿಟ್ ಮಾಡಬೇಕು, ಇಷ್ಟು ಕ್ಲಾರಿಟಿ ಇರಬೇಕು ಒಂದು ಟ್ರೇಡರ್ಗೆ. ಏನಕ್ಕಂದರೆ ನೋಡಿ, ಟ್ರೇಡಿಂಗ್ ಅನ್ನೋದು ನಾರ್ಮಲಿ ಎಲ್ಲರೂ ಈ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡಿಬಿಡ್ಬೋದು ಅಂತ ಒಂದು ಬ್ಲೈಂಡ್ ಅಸಂಪ್ಷನಲ್ಲಿ ಬಂದುಬಿಡ್ತಾರೆ. ಬಟ್ ಬ್ಲೈಂಡ್ ಅಸಂಪ್ಷನಲ್ಲಿ ಬರೋವಾಗ ಯಾವುದೇ ಥರದ್ದು ವರ್ಚುವಲ್ ಮನಿನೋ ಆ ಥರ ತಂದು ಏನೋ ಟ್ರೈ ಮಾಡೋಣ ಅನ್ನೋ ಲೆಕ್ಕಕ್ಕೆ ಬರ್ತಿಲ್ಲ ಯಾರು. ಎಲ್ಲರೂ ಬರ್ತಿರೋದು ನಿಮ್ಮ ಹಾರ್ಡ್ ಆ್ಯಂಡ್ ಮನಿ ಅಲ್ಲಿ ಟ್ರೇಡ್ ಮಾಡಿ ಪ್ರಾಫಿಟ್ ಮಾಡಬೇಕು ಅಂತ ಬರ್ತಿರೋದು, ಹೌದಲ್ವಾ? ನೀವು ಹಾರ್ಡ್ ಆ್ಯಂಡ್ ಮನಿ ತೊಗೊಂಬಂದು ಇಲ್ಲಿ ಇನ್ವೆಸ್ಟ್ ಮಾಡಿ ಟ್ರೇಡ್ ಮಾಡಬೇಕು ಅಂದಾಗ ನಿಮ್ಗೆ ಅದೇ ಥರ ಆ ಮನಿ ಮೇಲೆ ಎಷ್ಟು ಸೀರಿಯಸ್ನೆಸ್ ಇದೆಯೋ ಅಷ್ಟೇ ಬೆನಿಫಿಟ್ ನೀವು ಈ ಬಿಸ್ನೆಸ್ಸಲ್ಲಿ ಖಂಡಿತ ನೋಡ್ತೀರಾ. ಬಟ್ ಅದ್ರ ಮೇಲೆ ಸೀರಿಯಸ್ನೆಸ್ಸೇ ಇಲ್ಲ ಅಂದರೆ, ಏನಕ್ಕಂದರೆ ಈ ಪ್ರಶ್ನೆ ಓದ್ತಾನೆ ನನಗೆ ಸುಮಾರು ಕ್ವೆಶನ್ಸ್ ಬಂದ್ಬಿಡ್ತು ತಲೆಯಲ್ಲಿ. ನಿಜವಾಗ್ಲೂ ಇವರು ಸೇಫ್ಟಿ ಸ್ಟಾಕ್ ಅಂತ ಕೇಳ್ತಿದ್ದಾರಂದರೆ ಅವ್ರು ನಿಜವಾಗ್ಲೂ ಟ್ರೇಡ್ ಮಾಡೋದಕ್ಕೆ ಕ್ಲಾರಿಟಿ ಇದೆಯಾ ಅನ್ನೋ ಒಂದು ಫಸ್ಟ್ ಪ್ರಶ್ನೆ. ನನಗೆ ಗೊತ್ತಿಲ್ಲ, ಅವ್ರು ಕೇಳಿರೋ ಪ್ರಶ್ನೆ ಇಷ್ಟೇ, ಹೌದಲ್ವಾ? ಸೊ ಪ್ರಶ್ನೆ ನೋಡ್ತಾನೆ ನನಗೆ ಒಂಥರ ಬೇಜಾರಾಯಿತು. ಏನು ಬೇಜಾರು ಅಂದರೆ, ಇವಾಗ ಈ ಪ್ರಶ್ನೆ ಕೇಳೋರು ಕಂಪ್ಲೀಟ್ ಕ್ಲಾರಿಟಿ ಇಲ್ಲದೇ ಬಂದಿರ್ತಾರೆ ಅನ್ನೋದು ನನ್ನ ಒಂದು ಇದು. ಅದರಲ್ಲಿ ಅವ್ರು ಹಾರ್ಡ್ ಆ್ಯಂಡ್ ಮನಿ ತಂದು ಇನ್ವೆಸ್ಟ್ ಮಾಡಿ ಟ್ರೇಡ್ ಮಾಡೋಕ್ಕೆ ಬಂದಿದ್ದಾರೆ. ಅದು ಮುಂದಕ್ಕೆ ಹೋಗ್ತಾ ಸ್ವಲ್ಪ ತೊಂದರೆ ಆಗತ್ತಲ್ಲ ಅಂತ ನನಗೆ ಇವಾಗಲೇ ಕಾಣಿಸ್ತಿದೆ. ಅದಕ್ಕೆ ಬೇಜಾರಾಯಿತು. ಸೊ ಟ್ರೇಡಿಂಗಲ್ಲಿ ನಾನು ಇದೇ ಹೇಳ್ದಂಗೆ ಫಸ್ಟು ಟ್ರೇಡ್ ಹೇಗೆ ಮಾಡಬೇಕು, ಎಲ್ಲೊಂದು ಎಂಟ್ರಿ ತೊಗೋಬೇಕು, ಎಲ್ಲಿ ಎಕ್ಸಿಟ್ ಮಾಡಬೇಕು ಅಂತ ಕಂಪ್ಲೀಟ್ ಕ್ಲಾರಿಟಿ ಇದ್ದಾಗ ನಿಮಗೆ ಸೇಫ್ಟಿ ಸ್ಟಾಕ್ ಯಾವುದು ಅಂತ ನಿಮ್ಮ ತಲೆಗೆ ಬರೋದೇ ಇಲ್ಲ. ಏನಕ್ಕೆ ಹೇಳಿ, ಯಾವ ಸ್ಟಾಕ್ ಕೊಟ್ಟರು ನಿಮ್ಗೆ ಎಲ್ಲಿ ಟ್ರೇಡ್ ಮಾಡಬೇಕು ಅಂತ ನಿಮಗೆ ಕ್ಲಾರಿಟಿ ಇರುತ್ತೆ. ಅದೇ ಬೇಕಾಗಿರೋದು ಟ್ರೇಡಿಂಗಲ್ಲಿ. ಅದನ್ನು ನೀವು ಯಾವ ಥರ ಟ್ರೇಡಿಂಗ್ ಮಾಡ್ತೀರೋ, ನೀವು ಇಂಟ್ರಾಡೇ ಟ್ರೇಡಿಂಗ್ ಮಾಡ್ತೀರೋ ಇಲ್ಲ ವೀಕ್ಲಿ ಟ್ರೇಡಿಂಗ್ ಮಾಡ್ತೀರೋ, ಅದು ಕಂಪ್ಲೀಟ್ಲಿ ನಿಮ್ಮ ಒಂದು ಡಿಸಿಷನ್, ನಿಮ್ಮ ಒಂದು ಟೈಮ್ ಅವೈಲಬಿಲಿಟಿ, ನೀವು ಎಷ್ಟು ಡೆಡಿಕೇಟ್ ಮಾಡ್ತೀರಾ ಅದ್ರ ಬೇಸ್ಡ್ ಆ ಒಂದು ಡಿಸಿಷನ್ ಬರುತ್ತೆ, ಹೌದಲ್ವಾ? ಸೊ ಇದಕ್ಕೆ ಇನ್ನೂ ಫರ್ದರ್ ಕ್ಲಾರಿಟಿ ಕೊಡೋದಕ್ಕೆ ಏನಪ್ಪ ಅಂದರೆ, ಇವಾಗ ನಮ್ಮ ಟ್ರೈನಿಂಗ್, ನಮ್ಮ ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ವರ್ಕ್ಶಾಪ್ಗೆ ಯಾರೆಲ್ಲ ಜಾಯ್ನ್ ಆಗ್ತಾರೆ ಅವ್ರು ಯಾವ ಥರ ಮಾಡ್ತಾರೆ, ಟ್ರೈನಿಂಗಲ್ಲಿ ಅವ್ರಿಗೆ ಯಾವ ಥರ ಒಂದು ಕಾನ್ಸೆಪ್ಟ್ ಕನ್ವೆ ಆಗುತ್ತೆ, ಅದ್ರ ಬೇಸ್ಡ್ ಅವ್ರು ಹೇಗೆ ಮಾಡ್ತಾರೆ ಅನ್ನೋದು ಒಂದು ಐಡಿಯಾ, ಫ್ಯೂ ಎಕ್ಸಾಂಪಲ್ಸ್ ನಾನು ನಿಮಗೆ ಕೊಡ್ಬೋದು ನಿಮಗೊಂದು ಕ್ಲಾರಿಟಿ ಕೊಡೋದಕ್ಕೆ. ಓಕೆ, ಬನ್ನಿ ನೋಡೋಣ. ಸೊ ನಮ್ಮ ಈ ಟ್ರೈನಿಂಗ್ ಬಂದವರಲ್ಲಿ ಈ ಡೈನಮಿಕ್ ಲೈವ್ ನಮ್ಮ ಸಾಫ್ಟ್ವೇರ್ ಫಾಲೋ ಮಾಡೋರು ಇದನ್ನು ಮಲ್ಟಿಪಲ್ ವೇಸಲ್ಲಿ ಯೂಸ್ ಮಾಡ್ಬೋದು, ಮಲ್ಟಿಪಲ್ ವೇ ಟ್ರೇಡ್ ಮಾಡ್ಬೋದು. ಇದನ್ನ ಇಟ್ಕೊಂಡು ಇದೆಲ್ಲ ವರ್ಕ್ಶಾಪಲ್ಲಿ ನಾರ್ಮಲಿ ಇದನ್ನು ಕನ್ವೆ ಮಾಡ್ತೀವಿ. ಅದರಲ್ಲಿ ಒಂದು ತುಂಬ ಈಸಿಯೆಸ್ಟ್ ವೇ ಟ್ರೇಡ್ ಮಾಡೋದಕ್ಕೆ ಒಂದು ಡೌಮ್ಯಾಂಟಿಕ್ ಮೆಥಡ್ ಅಂತ ಇದಿದೆ. ಓಕೆ, ಈ ಡೌಮ್ಯಾಂಟಿಕ್ ಮೆಥಡಲ್ಲಿ ನಾನು ಇದಕ್ಕೆ ಮುಂಚೆ ಮಾಡಿರೋಂಥ ಒಂದು ಇದರಲ್ಲೂ ನಾನು ಇದನ್ನು ಕನ್ವೆ ಮಾಡಿದ್ದೀನಿ. ಡೌಮ್ಯಾಂಟಿಕ್ ಮೆಥಡ್ ಅಂದರೆ ನಾವೇನು ಮಾಡ್ತೀವಿ, ಆ ಡೈನಮಿಕ್ ಲೈವಲ್ಲಿ ಆ ಡೌಮ್ಯಾಂಟಿಕ್ ಮೆಥಡ್ ಆ್ಯಕ್ಷನ್ ಅಂತ ಏನಿರುತ್ತೆ ಅಲ್ಲ, ಅದು ಆಟೋಮೆಟಿಕ್ ಹೇಳುತ್ತೆ ಬೈ ಕಾಲ್ ಆಪ್ಷನ್ ಅಥವಾ ಬೈ ಪುಟ್ ಆಪ್ಷನ್ ಅಂತ, ಅದೇ ಆಟೋಮೆಟಿಕ್ ಹೇಳುತ್ತೆ. ಓಕೆ, ಬಟ್ ಅದು ಹೇಳ್ತಿರೋವಾಗಲೂ ಅದನ್ನು ಹೇಗೆ ಫಾಲೋ ಮಾಡ್ಕೊಂಡು ಟ್ರೇಡ್ ಮಾಡಬೇಕು ಅನ್ನೋದನ್ನು ಒಂದು ಇನ್ಸ್ಟ್ರಕ್ಷನ್ ನಿಮಗೆ, ಆ ಮೆಥಡ್ ಅಂತ ಏನಿದೆ, ಸರ್ಟನ್ ರೂಲ್ಸ್, ಒಂದು 10 ಪಾಯಿಂಟ್ ರೂಲ್ಸ್ ಏನಿದೆ, ಆ ಇನ್ಸ್ಟ್ರಕ್ಷನ್ನು ನಿಮ್ಗೆ ಮೆಟೀರಿಯಲ್ ಆಗಿ ಕೊಟ್ಟಿರ್ತೀವಿ.
ಸೊ ನೀವೇನು ಮಾಡ್ತೀರಾ, ನಾರ್ಮಲಿ ಅದನ್ನೊಂದು ಪ್ರಿಂಟ್ ತೊಗೊಂಡು ನಿಮ್ಮ ಎದುರುಗಡೆ ಇಟ್ಕೊಂಡು ಅದನ್ನು ಫಾಲೋ ಮಾಡ್ಕೊಂಡು ಟ್ರೇಡ್ ಮಾಡ್ತೀರಾ. ಅದನ್ನು ಫಾಲೋ ಮಾಡಿ ಟ್ರೇಡ್ ಮಾಡೋದು ಏನಪ್ಪ ಅಂದರೆ, ಇಲ್ಲಿ ಎಲ್ಲಿ ಎಂಟ್ರಿ ತೊಗೋಬೇಕು, ಎಲ್ಲಿ ಎಂಟ್ರಿ ತೊಗೋಬಾರ್ದು, ಎಲ್ಲಿ ಎಂಟ್ರಿ ತೊಗೊಂಡಾದಮೇಲೆ ಬೇಗ ಎಕ್ಸಿಟ್ ಮಾಡ್ಕೋಬೇಕು, ಎಲ್ಲಿ ನೀವು ಪ್ರಾಫಿಟ್ ಸೆಕ್ಯೂರ್ ಮಾಡ್ಕೋಬೇಕು, ಅಂದರೆ ಯಾವ ಸಿಗ್ನಲ್ ಬಂದರೆ ಏನು ಮಾಡಬೇಕು ಅನ್ನೋ ಕಂಪ್ಲೀಟ್ ಕ್ಲಾರಿಟಿ ಆ ಇನ್ಸ್ಟ್ರಕ್ಷನಲ್ಲಿರುತ್ತೆ. ಅಂದರೆ 10 ಪಾಯಿಂಟ್ ಹೇಳಿದ್ನಲ್ಲ, 10 ಡಿಫ್ರೆಂಟ್ ಮಾರ್ಕೆಟ್ ಸಿಚುವೇಶನ್. ಸೊ ಒಂದು ಮಾರ್ಕೆಟ್ ಸಿಚುವೇಶನ್ ಇವಾಗ ನಡೀತಿದೆ ಅಂದರೆ ಅದರಲ್ಲಿ ನಾನು ಯಾವ ಥರ ಟ್ರೇಡ್ ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ ಕ್ಲಿಯರ್ ಆಗಿರುತ್ತೆ. ನಾರ್ಮಲಿ ನಾನು 10 ಸಿಚುವೇಶನ್ ಅಂತ ಹೇಳ್ತಾನೆ, ಸ್ವಲ್ಪ ಜನ 10 ಸಿಚುವೇಶನ ಇದನ್ನೆಲ್ಲ ಜ್ಞಾಪಕ ಹೆಂಗೆ ಇಟ್ಕೊಳ್ಳೋದು ಅಂತ. ನಾನು ಅದನ್ನೇ ಮತ್ತೆ ಹೇಳ್ತೀನಿ, ಅದನ್ನೆಲ್ಲ ಜ್ಞಾಪಕ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದಕ್ಕೆ ಪ್ರಿಂಟೌಟ್ ತೊಗೊಂಡು ಇಟ್ಕೊಳ್ಳಿ. ಅದು ಬಂದಾಗ ನಿಮ್ಗೆ ಯಾವುದೇ ಒಂದು ಟ್ರೇಡ್ ಆಪರ್ಚುನಿಟಿ ಬಂದಾಗ ಯಾವ ಮಾರ್ಕೆಟ್ ಸಿಚುವೇಶನ್ಗೆ ಇವಾಗ ಕರೆಂಟ್ ಸಿನಾರಿಯೋ ಫಿಟ್ ಆಗುತ್ತೆ, ಅಲ್ಲಿ ಏನು ಮಾಡಬೇಕು ಬರೆದಿದೆ, ನೀವು ಅದನ್ನು ನೋಡ್ಕೊಂಡು ಮಾಡಿ. ಇಷ್ಟೇ ಮಾಡಬೇಕಾಗಿರೋದು. ಫಸ್ಟ್ ಆಫ್ ಆಲ್ ಇಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅಂದರೆ, 10 ಡಿಫ್ರೆಂಟ್ ಮಾರ್ಕೆಟ್ ಸಿಚುವೇಶನ್ ಒಂದೇ ಸತಿ ಬರುತ್ತಾ? ಬರಲ್ಲ, ಹೌದಲ್ವಾ? ಇವತ್ತೊಂದು ಸಿಚುವೇಶನ್ ಬರುತ್ತೆ, ನಾಳೆ ಇನ್ನೊಂದು ಥರ ಮಾರ್ಕೆಟ್ ಸಿಚುವೇಶನ್ ಇರುತ್ತೆ, ನಾಡಿದ್ದು ಇನ್ನೊಂದು ಥರ ಮಾರ್ಕೆಟ್ ಸಿಚುವೇಶನ್ ಇರುತ್ತೆ. ಈ ಮಾರ್ಕೆಟ್ ಸಿಚುವೇಶನ್ಸ್ ಚೇಂಜ್ ಆಗ್ತಾನೇ ಇರುತ್ತೆ. ಚೇಂಜಿಂಗ್ ಮಾರ್ಕೆಟ್ ಕಂಡೀಷನಲ್ಲಿ ನಾವು ಯಾವ ಥರ ಟ್ರೇಡ್ ಮಾಡ್ಕೊಂಡು ಹೋಗಬೇಕು ಅನ್ನೋದು ಈ 10 ಪಾಯಿಂಟ್ಸ್ ಇನ್ಸ್ಟ್ರಕ್ಷನ್. ಸೊ ಇವತ್ತೇನು ಡೇಟು? 5ನೇ ತಾರೀಕು. ಸೊ ಇವತ್ತಿನ ದಿವಸ ಬಂದಿರೋಂಥ ಸರ್ಟನ್ ಸ್ಟಾಕ್ಸ್ ನೋಡೋಣ. ನಾನು ಬ್ಲೈಂಡಾಗಿ ಫ್ಯೂ ಸ್ಟಾಕ್ಸ್ ಸೆಲೆಕ್ಟ್ ಮಾಡ್ತೀನಿ, ಅದರಲ್ಲಿ ಯಾವುದಾದ್ರು ಆಪರ್ಚುನಿಟೀಸ್ ಇದ್ದರೆ ನೋಡೋಣ ಇದನ್ನು ಯಾವ ಥರ ಮಾಡಬೇಕು ಅಂತ. ಓಕೆ, ಇಲ್ಲಿ ಫಸ್ಟ್ ಎಕ್ಸಾಂಪಲ್ HDFC ಬ್ಯಾಂಕ್. ಏನಾಗಿದೆ, 5ನೇ ತಾರೀಕು ಮಾರ್ಚ್, ಇವತ್ತು ಮಾರ್ಕೆಟ್ ಕ್ಲೋಸ್ ಆಗೋ ಟೈಮ್ಗೆ ಇದು ಬೈ ಕಾಲ್ ಆಪ್ಷನ್ ಅಂತ ಇಲ್ಲಿ ಬಂದಿದೆ. ಓಕೆ, ನಾರ್ಮಲಿ ಬೈ ಕಾಲ್ ಆಪ್ಷನ್ ಅಂದರೆ ನಾವು ಬೈ ಮಾಡೋಕ್ಕೆ ಹೋಗ್ತೀವಿ, ಮತ್ತು ಯಾವ ಸ್ಟ್ರೈಕ್ ಪ್ರೈಸ್ ತೊಗೋಬೇಕು ಅಂತ ಇಲ್ಲೇ ಸ್ಟ್ರೈಕ್ ಪ್ರೈಸಸ್ಸು ನಿಮಗಿದೆ. ಓಕೆ, ಟ್ರೈನಿಂಗಲ್ಲಿ ಈ 3ರಲ್ಲಿ ಯಾವುದು ಪಿಕ್ ಮಾಡಬೇಕು ಅನ್ನೋದನ್ನು ಕನ್ವೆ ಮಾಡಿರ್ತೀವಿ, ಅದರ ಪ್ರಕಾರ ನೀವು ಟ್ರೇಡ್ ಮಾಡಬೇಕು ಫಸ್ಟ್. ಎರಡನೇದೇನಪ್ಪ ಅಂದರೆ, ಆ ಟ್ರೇಡ್ ತೊಗೊಳಕ್ಕೆ ಮುಂಚೆ ಇದು ಯಾವ ಮಾರ್ಕೆಟ್ ಕಂಡೀಷನ್ಗೆ ಸೂಟ್ ಆಗ್ತಿದೆ, ಅಂದರೆ ಈ 10 ಪಾಯಿಂಟಲ್ಲಿ ಯಾವ ಸಿಚುವೇಶನ್ ಇವಾಗಿರೋ ಮಾರ್ಕೆಟ್ ಕಂಡೀಷನ್ ಅಂತ ಚೆಕ್ ಮಾಡ್ಕೊತೀವಿ. ಚೆಕ್ ಮಾಡ್ಕೊಂಡಾಗ ಇಲ್ಲಿ ಸರ್ಟನ್ ಫ್ಯಾಕ್ಟರ್ಸ್ ಏನಾಗಿದೆ, ಬೈ ಕಾಲ್ ಆಪ್ಷನ್ ಅಂತ ಬಂದಾಗ ಅದರ ಜೊತೆಲೇ ಇನ್ನೊಂದು ಇನ್ಫಾರ್ಮೇಷನ್ ಏನು ಹೇಳ್ತಿದೆ ಅಂದರೆ, ಸೈಡ್ ವೇಸ್ ನೌ ಅಂತಲೂ ಜೊತೇಲಿದೆ. ಇಲ್ಲಿ ಈ ಸೈಡ್ ವೇಸ್ ನೌ ಇರೋದ್ರಿಂದ ಈ ಇನ್ಸ್ಟ್ರಕ್ಷನಲ್ಲಿ ನಿಮಗೆ ಬರೆದಿರೋ ಥರ ನಿಮ್ಮ ಬೈ ಕಾಲ್ ಆಪ್ಷನ್ ಬಂದಾಗ ಇಲ್ಲಿ ಸೈಡ್ ವೇಸ್ ನೌ ಅಂತ ಬರೆದಿದ್ರೆ ಈ ಟ್ರೇಡ್ ಮಾಡಬೇಡಿ, ಅವಾಯ್ಡ್ ದ ಟ್ರೇಡ್ ಅಂತ ಇನ್ಸ್ಟ್ರಕ್ಷನಲ್ಲಿ ಬರೆದಿದೆ. ಈ ಟ್ರೇಡ್ ನಾನು ಮಾಡಲ್ಲ, ಫಿನಿಶ್. ಸೊ ಇಲ್ಲೇನಾಗೋಯ್ತು, ಒಂದು ಟ್ರೇಡ್ ಆಪರ್ಚುನಿಟಿ ಬಂದಾಗ ಈ ಟ್ರೇಡ್ ಮಾಡಬೇಕಾ ಮಾಡಬಾರ್ದಾ, ಏನಕ್ಕೆ ಮಾಡಬೇಕು ಅಥವಾ ಏನಕ್ಕೆ ಮಾಡಬಾರ್ದು ಅನ್ನೋ ಕ್ಲಾರಿಟಿ ಇದೆ. ಕ್ಲಾರಿಟಿಯಿಂದ ಟ್ರೇಡ್ ಮಾಡ್ತಿರೋವಾಗ ಏನಾಗುತ್ತೆ, ಎವ್ರಿ ಟ್ರೇಡ್ ಇಸ್ ಸೇಫ್. ಏನಕ್ಕೆ ಹೇಳಿ, ಈ ಟ್ರೇಡಲ್ಲಿ ನಾನು ಪ್ರಾಫಿಟ್ ಮಾಡ್ತೀನಿ ಅಂತ ಕಂಪ್ಲೀಟ್ ಕ್ಲಾರಿಟಿ ಇರುತ್ತಲ್ಲ, ಹೌದಲ್ವಾ? ಅದೇ ಥರ ಇನ್ನೂ ಫ್ಯೂ ಸ್ಟಾಕ್ಸ್ ನೋಡೋಣ. ಸೊ ಈ ಸ್ಟಾಕ್ ನೋಡಿ, ಅಪೋಲೋ ಹಾಸ್ಪಿಟಲ್ ಅಂತ. ಇದರಲ್ಲಿ ಏನಾಗಿದೆ, ಇವತ್ತಿನ ದಿವಸಕ್ಕೆ ಎಕ್ಸಿಟ್ ಕಾಲ್ ಆಪ್ಷನ್ ಅಂತ ಬರೆದಿದೆ. ಅಂದರೆ ಆಲ್ರೆಡಿ ಡ್ಯೂರಿಂಗ್ ದ ಡೇ ಒಂದು ಎಂಟ್ರಿ ಕೊಟ್ಟಿದೆ, ಎಂಟ್ರಿ ಕೊಟ್ಟಾದಮೇಲೆ ಎಕ್ಸಿಟ್ ಅಂತಲೂ ಹೇಳ್ತಿದೆ. ಸೊ ಯಾರು ಟ್ರೇಡ್ ಮಾಡಿದರೆ ಓಕೆ. ಬಟ್ ನಾನು ಇವಾಗ ಬಂದು ನೋಡ್ತಿದ್ದೀನಿ, ನಾನು ಆ ಟ್ರೇಡ್ ಮಾಡಿಲ್ಲ, ನಾನು ಇವಾಗ ಟ್ರೇಡ್ ಮಾಡಬೇಕು ಅಂತ ನೋಡ್ತಿದ್ದೀನಿ. ಅಂದರೆ ನಾಳೆ ನಾನು ಈ ಸ್ಟಾಕ್ನ ಟ್ರೇಡ್ ಮಾಡಬೇಕು ಅಂತ ನೋಡ್ತಿದ್ದೀನಿ. ಸೊ ಏನು ಟ್ರೇಡ್ ಮಾಡ್ಬೋದು ಅಂತ ಫಸ್ಟ್ ನಾನು ನೋಡ್ತೀನಿ. ಈ ಸ್ಟಾಕಲ್ಲಿ ನೋಡ್ತಿರೋವಾಗ ಈ ಡೈನಮಿಕ್ ಲೈವಲ್ಲಿ ಬಂದಿರೋ ಇನ್ಫಾರ್ಮೇಷನ್ ಏನಿದೆ, ಪ್ರೈಸ್ ಮೇಲಿಂದ ಕೆಳಗೆ ಬಂದಿದೆ. ಫಸ್ಟ್ ಕೆಳಗೆ ಬರ್ತಿರೋವಾಗ ಕೆಳಗಡೆ ಒಂದು ಸಿಗ್ನಲ್ ಬಂದಿದೆ. ಇದನ್ನು ಡೈನಮಿಕ್ ಮೇಜರ್ ಸಿಗ್ನಲ್ ಅಂತ ಕರಿತೀವಿ. ನಾರ್ಮಲಿ ಈ ಸಿಗ್ನಲ್ ಬಂತು ಅಂದರೆ ಇಲ್ಲಿಂದ ಮಾರ್ಕೆಟ್ ರಿವರ್ಸ್ ಆಗೋಕ್ಕೆ ರೆಡಿ ಆಗ್ತಿದೆ, ನೀವು ರೆಡಿಯಾಗಿ ಟ್ರೇಡ್ ಮಾಡೋದಕ್ಕೆ ಅಂತ ಬಂದಿರೋಂಥ ಇನ್ಫಾರ್ಮೇಷನ್. ಓಕೆ, ಸೊ ಈ ಇನ್ಫಾರ್ಮೇಷನ್ ಬರ್ತಾನೆ, ನಾನು ಇದನ್ನು ನೋಡ್ತಾನೆ, ನನ್ನ ಪ್ಲ್ಯಾನ್ ಏನಪ್ಪ ಅಂದರೆ, ಓಕೆ ಇದು ಇವಾಗ ಕರೆಂಟ್ಲಿ ಇದು ಸೈಡ್ ವೇಸಲ್ಲಿದೆ, ಬರೆದಿದೆ ನೋಡಿ. ಸೊ ಸೈಡ್ ವೇಸಲ್ಲಿರೋದ್ರಿಂದ ಪ್ರೈಸ್ ಇನ್ನು ಸ್ವಲ್ಪ ಏನಾದರೂ ಇಲ್ಲಿಂದ ಮೇಲೆ ಹೋಗ್ತಿರೋವಾಗ ಈ ಇಂಟ್ರಾ ವೀಕ್ ಆ್ಯಕ್ಷನಲ್ಲಿ ಬೈ ಲಾಂಗ್ ಆ್ಯಕ್ಟ್ ನೌ ಅಂತ ಬಂದರೆ ಈ ಸ್ಟಾಕ್ನ ಖಂಡಿತ ಮರೀದೆ ನಾನು ಬೈ ಮಾಡ್ತೀನಿ. ಏನಕ್ಕೆ ಮರೀದೆ ಬೈ ಮಾಡ್ತೀನಿ ಅಂದರೆ, ಪ್ರೈಸ್ ಮೇಲಿಂದ ಕೆಳಗೆ ಬಂದು ಒಂದು ಡೈನಮಿಕ್ ಮೇಜರ್ ಸಿಗ್ನಲ್ಗೆ ಬಂದು ಇಲ್ಲಿಂದ ಹೋಗ್ತಿದೆ, ಇಲ್ಲಿಂದ ಕೊಡೋಂಥ ಮೂಮೆಂಟ್ ಒಳ್ಳೆ ಮೂಮೆಂಟ್ ಸಿಗತ್ತೆ ಅನ್ನೋದು ಕಂಪ್ಲೀಟ್ ಕ್ಲಾರಿಟಿ. ಇದು ನಾನು ನಿಮ್ಗೆ ಇವತ್ತು ಹೇಳುವಾಗ ಈ ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ವರ್ಕ್ಶಾಪ್ ನಮ್ಮ ಡೈನಮಿಕ್ ಮೆಂಬರ್ಸ್ ಈ ವಿಡಿಯೋ ನೋಡ್ತಿದ್ದಾರೆ ಅಂದರೆ ಅವ್ರಿಗೆ ಅರ್ಥ ಆಗತ್ತಿದ್ದು ನಾನು ಏನು ಹೇಳಕ್ಕೆ ಬರ್ತಿದ್ದೀನಿ ಅಂತ.
ಬಟ್ ನಮ್ಮ ವರ್ಕ್ಶಾಪ್ ಅಟೆಂಡ್ ಮಾಡದೇ ಇರೋರು ಈ ವಿಡಿಯೋ ನೋಡ್ತಿದ್ದೀರ ಅಂದರೆ ನಿಮ್ಗೆ ಅಷ್ಟು ಡೀಟೇಲ್ ಅರ್ಥ ಆಗಲ್ಲ, ಬಟ್ ಟ್ರೈನಿಂಗ್ ಅಟೆಂಡ್ ಮಾಡಿದ್ಮೇಲೆ ನಿಮಗೆ ಕಂಪ್ಲೀಟ್ ಡೀಟೇಲ್ ಅರ್ಥ ಆಗುತ್ತೆ. ಓಕೆ, ಬಟ್ ಇದರಲ್ಲಿ ಇಲ್ಲಿಂದ ಪ್ರೈಸ್ ಟರ್ನ್ ಆಗುತ್ತೆ ಅಂತ ಮೊದಲೇ ಇನ್ಫಾರ್ಮೇಷನ್ ಬಂದ್ಬಿಡ್ತು. ಇವಾಗ ನಾನು ಕಾಯ್ತಿರೋದು ಬೈ ಲಾಂಗ್ ಆ್ಯಕ್ಟ್ ನೌ ಅಂತ ಆ ಸಿಸ್ಟಮ್ಮೇ ಹೇಳಿ ಆವಾಗ ಮರೀದೆ ಈ ಸ್ಟಾಕ್ನ ಬೈ ಮಾಡ್ತೀನಿ ಅನ್ನೋ ಒಂದು ಪ್ರಿಪ್ರೇಷನ್ ನಂದು. ಸೊ ನಾನು ನಾಳೆ ಏನು ಮಾಡ್ತೀನಿ, ಅಲ್ಲಿ ಬೈ ಅಂತ ಬರಲಿ, ಆವಾಗ ನಾನು ಟ್ರೇಡ್ ಮಾಡ್ತೀನಿ, ಪ್ರಿಪೇರ್ಡ್ ನಾನು ಬರೆದಿಟ್ಕೊತೀನಿ. ಓಕೆ, ಅಪೋಲೋ ಹಾಸ್ಪಿಟ್ಲ್. ಸೊ ಅಪೋಲೋ ಹಾಸ್ಪಿಟ್ಲಲ್ಲಿ ಬೈ ಲಾಂಗ್ ಆ್ಯಕ್ಟ್ ನೌ ಅಂತ ಬಂತು ಅಂದರೆ ನನ್ನ ಪ್ರಕಾರ ಈ ಟ್ರೇಡ್ ತುಂಬ ಕ್ಲಾರಿಟಿಯಿಂದ ನಾನು ತೊಗೊತೀನಿ. ಏನು ಕನ್ಫ್ಯೂಷನ್ ಇಲ್ಲ, ಏನು ಡೌಟ್ ಇಲ್ಲ. ಇದು ನನ್ನ ಪ್ರಕಾರ ಸೇಫ್ಟಿ ಟ್ರೇಡಿಂಗ್. ಓಕೆ, ಅಪೋಲೋ ಹಾಸ್ಪಿಟಲ್ ನನ್ನ ಪ್ರಕಾರ ಸೇಫ್ಟಿ ಸ್ಟಾಕೇ ಇದು. ಏನಕ್ಕಂದರೆ ಇಲ್ಲಿ ಈ ಸ್ಟಾಕಲ್ಲಿ ಏನು ಟ್ರೇಡ್ ಮಾಡಬೇಕು, ಎಲ್ಲಿ ಮಾಡಬೇಕು ಆ ಟ್ರೇಡ್ನ ಅನ್ನೋ ಕ್ಲಾರಿಟಿ ನನಗಿದೆ, ಅದಕ್ಕೆ ಸೇಫ್ಟಿ. ಆ ಕ್ಲಾರಿಟಿ ಇಲ್ಲ ಅಂದಾಗ ಇನ್ನೊಬ್ರು ಯಾರಾದರೂ ಹೇಳಲಿ ಅದ್ರ ಬೇಸ್ಡ್ ನಾನು ಟ್ರೇಡ್ ತೊಗೊಳ್ಳೋಣ, ನೀವೇ ಹೇಳ್ಬಿಡಿ ಈ ಸ್ಟಾಕ್ನ ಬೈ ಮಾಡಿ ಅಂದರೆ ನನಗಿರೋ ಕ್ಲಾರಿಟಿ ಬೇಸ್ಡ್ ನಾನು ಹೇಳ್ತೀನಿ. ನೀವೊಂದು ಪೊಸಿಷನ್ ತೊಗೊತೀರ, ಪೊಸಿಷನ್ ತೊಗೊಂಡಾದಮೇಲೆ ಅಲ್ಲಿಂದ ನೆಕ್ಸ್ಟ್ ಏನು ಮಾಡಬೇಕು ಅಂತ ನಿಮಗೆ ಕ್ಲಾರಿಟಿ ಇಲ್ಲ ಅಂದರೆ ಹೆಂಗೆ ಟ್ರೇಡ್ ಮಾಡ್ತೀರಾ? ಆಗಲ್ಲ. ಇದೆಲ್ಲ ಬರೀ ಅಸಂಪ್ಷನ್ ಅಷ್ಟೇ. ನೀವು ಟ್ರೇಡ್ ಮಾಡೋಕ್ಕೆ ಬಂದಿರೋದು ನಿಮ್ಮ ದುಡ್ಡು, ನಿಮಗೆ ಬೇಕಾಗಿರೋ ಪ್ರಾಫಿಟು. ಕ್ಲಾರಿಟಿ ಯಾರಿಗೆ ಬೇಕಾಗಿದೆ ಇಲ್ಲಿ? ನಿಮಗೆ ಬೇಕಾಗಿರೋದು. ನೀವೆಷ್ಟು ಕ್ಲಾರಿಟಿ ಇದ್ದೀರೋ ಅಷ್ಟು ನೀವು ಅರ್ನ್ ಮಾಡ್ತೀರಾ. ನಿಮಗೆ ಕ್ಲಾರಿಟಿ ಇಲ್ಲ ಅಂದರೆ ಅರ್ನ್ ಮಾಡಲ್ಲ, ಸಿಂಪಲ್. ಇನ್ನೊಬ್ಬರು ಕ್ಲಾರಿಟಿ ಇದೆ, ಅದ್ರ ಬೇಸ್ಡ್ ನಾನು ಇನ್ವೆಸ್ಟ್ ಮಾಡಿ ಟ್ರೇಡ್ ಮಾಡ್ತೀನಿ ಅಂದರೆ ಅದು ತಪ್ಪದಾರಿಗೆ ಹೇಳ್ಕೊಂಡು ಹೋಗುತ್ತೆ. ಅಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಕ್ಲಾರಿಟಿ ತೊಗೊಳ್ಳಿ. ಸಿ, ನಿಮ್ಮ ಹಾರ್ಡ್ ಆ್ಯಂಡ್ ಮನಿ ತೊಗೊಂಬಂದು ಇನ್ವೆಸ್ಟ್ ಮಾಡ್ತಿದ್ದೀರಾ, ನಿಮಗೆಲ್ಲೂ ಫ್ರೀಯಾಗಿ ಸಿಕ್ಕಿಲ್ಲ ಈ ದುಡ್ಡು, ಹೌದಲ್ವಾ? ಆ ಥರ ಇರುವಾಗ ಸ್ವಲ್ಪ ಟೈಮ್ ಎನರ್ಜಿ ಸ್ಪೆಂಡ್ ಮಾಡಿ. ಏನಕ್ಕೆ? ತಿಳ್ಕೊಳ್ಳೋದಕ್ಕೆ. ಕ್ಲಾರಿಟಿಯಿಂದ ಟ್ರೇಡ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋದಕ್ಕೆ ಟೈಮ್ ಆ್ಯಂಡ್ ಎನರ್ಜಿ ಸ್ಪೆಂಡ್ ಮಾಡಿ, ಬೇರೆದಕ್ಕೆಲ್ಲ ಸ್ಪೆಂಡ್ ಮಾಡಿಬಿಡಿ. ಓಕೆ, ಇದೇ ಥರ ಇನ್ನೊಂದು ಸ್ಟಾಕ್ ನೋಡೋಣ ಬೇಕಾದ್ರೆ. ಇದೇ ನೋಡಿ, ಡಿವಿಸ್ ಲ್ಯಾಬ್ ಅಂತ ಒಂದು ಸ್ಟಾಕ್ ಇದೆ. ಈ ಡಿವಿಸ್ ಲ್ಯಾಬಲ್ಲೂ ಇದೇ ಥರ ಆಗಿದೆ. ಪ್ರೈಸ್ ಡೌನ್ ಬಂದು ಒಂದು ಡೈನಮಿಕ್ ಮೇಜರ್ ಸಿಗ್ನಲ್ ಬಂದಿದೆ. ಮೇಜರ್ ಸಿಗ್ನಲ್ ಬಂತು ಅಂದರೆ ಇಲ್ಲಿಂದ ಮಾರ್ಕೆಟ್ ಟರ್ನ್ ಆಗೋಕ್ಕೆ ರೆಡಿ ಆಗ್ತಿದೆ, ನೀವು ರೆಡಿಯಾಗಿ ಅನ್ನೋದು ಒಂದು. ಇನ್ನೊಂದು, ಆಲ್ರೆಡಿ ಈ ಡೌನ್ ಮೂಮೆಂಟಲ್ಲಿ ಯಾರೆಲ್ಲ ಶಾರ್ಟ್ ಪೊಸಿಷನ್ ತೊಗೊಂಡಿರ್ತಾರೆ, ಶಾರ್ಟ್ ತೊಗೊಂಡಿರೋರೆಲ್ಲ ಸ್ವಲ್ಪ ಬೇಗ ಎಕ್ಸಿಟ್ ಮಾಡೋಕ್ಕೆ ರೆಡಿಯಾಗಿ ಅನ್ನೋದು ಇನ್ನೊಂದು. ಓಕೆ, ಸೊ ಆಲ್ರೆಡಿ ಶಾರ್ಟ್ ತೊಗೊಂಡಿರೋರು ಆ ಪ್ರಿಪ್ರೇಷನ್ ಮಾಡ್ತಾರೆ. ಓಕೆ, ನಾನು ಇವಾಗ ಟ್ರೇಡ್ ಮಾಡೋಕ್ಕೆ ಹೋಗ್ತಿದ್ದೀನಿ, ನಾನು ಶಾರ್ಟ್ ಪೊಸಿಷನ್ ಇನ್ನೂ ಈ ಸ್ಟಾಕಲ್ಲಿ ಟ್ರೇಡ್ ಮಾಡಿಲ್ಲ, ಇದಕ್ಕೆ ಮೇಲೆ ಟ್ರೇಡ್ ಮಾಡಬೇಕು. ಇದಕ್ಕೆ ಮೇಲೆ ಟ್ರೇಡ್ ಮಾಡಬೇಕು ಅಂದಾಗ ಇವಾಗ ಆ ನಡೀತಿರೋ ಪ್ರೈಸ್ ಡಿವಿಸ್ ಲ್ಯಾಬಲ್ಲಿ ಇವಾಗ ನಡೀತಿರೋ ಪ್ರೈಸ್ 3484 ಪ್ರೈಸ್ ನಡೀತಿದೆ. ಈ ಪ್ರೈಸ್ ಇವಾಗ ಕರೆಂಟ್ ಮೂಮೆಂಟಲ್ಲಿ ನಾನು ಏನು ಮಾಡ್ಬೋದು, ನಾನು ಏನು ಟ್ರೇಡ್ ತೊಗೋಬೋದು, ಎಲ್ಲಿ ತೊಗೋಬೇಕು ಟ್ರೇಡ್ ಅನ್ನೋದು ಫಸ್ಟ್ ಕ್ಲಾರಿಟಿ ನನಗಿರಬೇಕು, ಹೌದಲ್ವಾ? ಸೊ ಅದನ್ನು ನೋಡ್ತಿರುವಾಗ ಈ ಡೈನಮಿಕ್ ಲೈವಲ್ಲಿ ನಾರ್ಮಲಿ ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ವರ್ಕ್ಶಾಪ್ ಬಂದಾಗ ಇದನ್ನು ಯಾವ ಥರ ಬೆಸ್ಟ್ ವೇಯಲ್ಲಿ ನೀವು ಯೂಸ್ ಮಾಡ್ಕೊಂಡು ಟ್ರೇಡ್ ಮಾಡ್ಬೋದು ಅಂತ ಕಂಪ್ಲೀಟ್ ಕ್ಲಾರಿಟಿ ಸಿಗುತ್ತೆ. ಸಿಕ್ಕಾದ ಮೇಲೆ ಇದು ಮೇಜರ್ ಸಿಗ್ನಲ್ಸಿಂದ ಇಲ್ಲಿ ರಿವರ್ಸ್ ಆಗೋಕ್ಕೆ ರೆಡಿ ಆಗ್ತಿದೆ. ಓಕೆ, 2 ಡೈನಮಿಕ್ ಮೇಜರ್ ಸಿಗ್ನಲ್ ಇದೆ ಇಲ್ಲಿ. ಓಕೆ, ಇಲ್ಲಿಂದ ಒಂದು ಬೈಯಿಂಗ್ ಆಪರ್ಚುನಿಟಿ ಸಿಕ್ತು ಅಂದರೆ ಒಳ್ಳೆ ಆಪರ್ಚುನಿಟಿ, ಒಳ್ಳೆ ಟ್ರೇಡು, ಒಳ್ಳೆ ಪ್ರಾಫಿಟ್ ಮಾಡೋಂಥ ಆಪರ್ಚುನಿಟಿ. ಅದನ್ನು ಟ್ರೇಡ್ ತೊಗೊಳ್ಳೋದಕ್ಕೆ ನಾನು ಏನು ಮಾಡಬೇಕು ಅಂದರೆ ಅಲ್ಲಿ ಬೈ ಲಾಂಗ್ ಆ್ಯಕ್ಟ್ ನೌ ಅಂತ ಹೇಳೋ ತನಕ ಸ್ವಲ್ಪ ಕಾಯಬೇಕು. ಯಾವುದೇ ಥರದ್ದು ಅರ್ಜೆನ್ಸಿ ತೋರಿಸ್ದೆ ಸ್ವಲ್ಪ ಕಾಯಬೇಕು. ಅದು ಹೇಳಲಿ, ಆ ಸಿಸ್ಟಮ್ ಇರೋದೇ ಅದೇ ಅಲ್ವಾ, ಆ ಸಿಸ್ಟಮೇ ಹೇಳುತ್ತೆ, ಅದು ಹೇಳಲಿ, ಆವಾಗ ನಾನು ತೊಗೊತೀನಿ ಟ್ರೇಡ್. ಸೊ ನಾನು ಬರೆದಿಟ್ಕೊಂಡೆ, ಒಂದು ಅಪೋಲೋ ಹಾಸ್ಪಿಟಲ್ ಬರ್ಕೊಂಡೆ, ಇನ್ನೊಂದು ಡಿವಿಸ್ ಲ್ಯಾಬ್ ಅಂತ ಬರ್ಕೊಂಡೆ. ಓಕೆ, ಇನ್ನೂ ಬೇಕಾ? ಇನ್ನೊಂದು 2 ಸ್ಟಾಕ್ ನೋಡೋಣ ಬೇಕಾರೆ. ಇದು ನೋಡಿ, HCL ಟೆಕ್ ಅಂತ ಸ್ಟಾಕ್. HCL ಟೆಕ್ಕಲ್ಲೂ ಅದೇ ಥರ ನಡೆದಿದೆ. ಪ್ರೈಸ್ ಇಷ್ಟೊತ್ತು ಡೌನ್ ಬಂದಿದೆ, ದಿವಸ ಡೌನ್ ಬಂದು ಇದರಲ್ಲೂ ಒಂದು ಡೈನಮಿಕ್ ಮೇಜರ್ ಸಿಗ್ನಲ್ ಬಂದಿದೆ. ಬಂದಾದಮೇಲೆ ಇಲ್ಲೊಂದು ಬೈಯಿಂಗ್ ಆಪರ್ಚುನಿಟಿ ನನಗೆ ಸಿಗಬೇಕು, ಬೈ ಅಂತ ಆ ಸಿಸ್ಟಮ್ ಹೇಳಬೇಕು. ಹೇಳಿದವಾಗ ನಾನು ಅಲ್ಲೊಂದು ಎಂಟ್ರಿ ತೊಗೊತೀನಿ. ಎಂಟ್ರಿ ತೊಗೊಂಡಾದಮೇಲೆ ಆ ಸಿಸ್ಟಮ್ ಯಾವಾಗ ಎಕ್ಸಿಟ್ ಹೇಳುತ್ತೋ ಅಲ್ಲಿ ತನಕ ಕಾದು ನಾನು ಎಕ್ಸಿಟ್ ಮಾಡ್ತೀನಿ. ಆ ಎಕ್ಸಿಟ್ ಅಂತ ಹೇಳೋವಾಗ ಇವತ್ತು ಎಂಟ್ರಿ ತೊಗೊಂಡ್ಮೇಲೆ ನಾಳೆ ಇವತ್ತೇ ಎಕ್ಸಿಟ್ ಬರಬೇಕು ಅನ್ನೋದು ಇಲ್ಲ. ಸುಮಾರು ಸತಿ ಇವತ್ತು ಎಕ್ಸಿಟ್ ಬರುತ್ತೆ, ಇಲ್ಲ 2-3 ದಿವಸ ಬಿಟ್ಟು ಬರುತ್ತೆ, ಒಂದೊಂದು ಸತಿ 1 ವೀಕ್ ಬಿಟ್ಟು ಎಕ್ಸಿಟ್ ಬರುತ್ತೆ. ಇಟ್ ಡಿಪೆಂಡ್ಸ್, ಮಾರ್ಕೆಟ್ ಮೂವ್ಮೆಂಟ್ ತಕ್ಕಂಗೆ ಆ ಸಿಸ್ಟಮ್ ನಮ್ಮನ್ನು ಗೈಡ್ ಮಾಡುತ್ತೆ, ಅದನ್ನು ಫಾಲೋ ಮಾಡ್ಕೊಂಡು ಟ್ರೇಡ್ ತೊಗೊತೀವಿ. ಬಟ್ ಆ ಟ್ರೇಡ್ ತೊಗೊಳ್ಳೋದಕ್ಕೆ ಕ್ಲಾರಿಟಿ ಇದೆಯಾ? ಇಲ್ಲಿ ಬೈ ಮಾಡಬೇಕು ಈ ಸ್ಟಾಕ್ನ ಅನ್ನೋ ಕ್ಲಾರಿಟಿ ಇದೆಯಾ? ಡೌನ್ ಬರ್ತಿದೆ, ದಿವಸ ಡೌನ್ ಬಂತು, ಇನ್ನೂ ಡೌನ್ ಹೋಗುತ್ತೆ ಅಂತ ಸೆಲ್ ಮಾಡಬೇಕು ಅನ್ನೋ ಕ್ಲಾರಿಟಿ ಇದೆಯಾ?
ಓಕೆ, ಯಾವ ಥರ ಕ್ಲಾರಿಟಿ ಇದೆ ನಿಮಗೆ ಅನ್ನೋದನ್ನು ಫಸ್ಟ್ ತಿಳ್ಕೊಬೇಕು. ಯಾವ ಬೇಸಿಸ್ ಮೇಲೆ ನೀವು ಕ್ಲಾರಿಟಿ ತೊಗೊತಿದ್ದೀರಾ. ಸೊ ನನಗೆ ಈ ಡೈನಮಿಕ್ ಸಿಸ್ಟಮ್ ಯೂಸ್ ಮಾಡೋದು ಬಿಟ್ಟು ಬೇರೆ ಯಾವ ರೀತಿಯೂ ಗೊತ್ತಿಲ್ಲ ಟ್ರೇಡಿಂಗಲ್ಲಿ. ಸೊ ಅದರಲ್ಲಿ ಈ ಡೈನಮಿಕ್ ಲೈವಲ್ಲಿ ನೋಡಿ ತುಂಬ ಕ್ಲಿಯರ್ ಕಟ್ಟಾಗಿ ಡೈನಮಿಕ್ ಮೇಜರ್ ಸಿಗ್ನಲ್ ಬಂದಿದೆ, ಇಲ್ಲಿಂದ ಮಾರ್ಕೆಟ್ ರಿವರ್ಸ್ ಆಗೋಕ್ಕೆ ರೆಡಿ ಆಗ್ತಿದೆ ಅಂತ. ಇಲ್ಲೊಂದು ಬೈಯಿಂಗ್ ಆಪರ್ಚುನಿಟಿ ಬರಬೇಕು, ಬಂತ ನಾನು ಟ್ರೇಡ್ ತೊಗೊತೀನಿ. ಅದರಲ್ಲೂ ಆ ಬೈಯಿಂಗ್ ಆಪರ್ಚುನಿಟಿ ಬರೋ ತನಕ ಸ್ವಲ್ಪ ಜನ ನಾನು ಇಂಟ್ರಾಡೇ ಟ್ರೇಡ್ ಮಾಡಬೇಕು ಅನ್ನೋರು ಇರ್ತಾರೆ ಅಲ್ವಾ. ಆ ಇಂಟ್ರಾಡೇ ಟ್ರೇಡ್ ಮಾಡೋದಕ್ಕೂ ನೋಡಿ ಈ ಡೈನಮಿಕ್ ಮೇಜರ್ ಸಿಗ್ನಲ್ ಬಂದಾದಮೇಲೆ ಆಲ್ರೆಡಿ ಒಂದು ಅಪ್ ಮೂಮೆಂಟು, ಒಂದು ಡೌನ್ ಮೂಮೆಂಟು, ಮತ್ತು ಅಪ್ ಮೂಮೆಂಟು, 3 ಮೂಮೆಂಟ್ ಆಲ್ರೆಡಿ ಆಗಿದೆ. ಓಕೆ, ಈ 3 ಮೂಮೆಂಟಲ್ಲೂ ಟ್ರೇಡ್ ಮಾಡ್ಬೋದಾಗಿತ್ತು. ಯಾವ ಥರ ಅಂದಾಗ ಇದೇ ಈ ಡೈನಮಿಕ್ ಲೈವಲ್ಲಿ ನೋಡಿ ಇನ್ನೂ ಅಡಿಷ್ನಲ್ ಏನು ಇನ್ಫಾರ್ಮೇಷನ್ ಇದೆ. ಪ್ರೈಸ್ ಕೆಳಗೆ ಬರ್ತಿರೋವಾಗ ಡೈನಮಿಕ್ ಮೇಜರ್ ಸಿಗ್ನಲ್ ಬಂತಲ್ಲ, ಅದ್ರ ಜೊತೇಲಿ ಇನ್ನೊಂದು ಸಿಗ್ನಲ್ ಬಂದಿದೆ, ಇಲ್ಲಿಂದ ಇದು ಇವಾಗ ಸದ್ಯಕ್ಕೆ ರಿವರ್ಸ್ ಆಗುತ್ತೆ ಅಂತ. ಅಂದರೆ ಇಷ್ಟೊತ್ತು ಡೌನ್ ಬಂತು, ಇಲ್ಲಿಂದ ಮೇಲೆ ಹೋಗುತ್ತೆ ಅಂತ. ಸೊ ಅಲ್ಲೊಂದು ಬೈ, ಫ್ಯೂಚರಲ್ಲಾದರೂ ಬೈ ಮಾಡಿ, ಕಾಲ್ ಆಪ್ಷನ್ ಆದರೂ ಬೈ ಮಾಡಿ, ನೀವು ಈಕ್ವಿಟಿಲಾದರೂ ಬೈ ಮಾಡಿ. ಬೈ ಮಾಡಿದ್ವಾ, ಅಲ್ಲಿಂದ ಪ್ರೈಸ್ ಮೇಲೆ ಹೋಯಿತು, ಮೇಲೆ ಹೋಗಿ ಮೇಲ್ಗಡೆ ಇನ್ನೊಂದು ಸಿಗ್ನಲ್ ಏನಪ್ಪ ಅಂದರೆ ಇಲ್ಲಿಂದ ಫಾರ್ ಟೈಮ್ ಬೀಯಿಂಗ್ ಇದು ರಿವರ್ಸ್ ಡೌನ್ವರ್ಡ್, ಇಷ್ಟೊತ್ತು ಮೇಲೆ ಬಂತು, ಇಲ್ಲಿಂದ ಸ್ವಲ್ಪ ಡೌನ್ ಹೋಗುತ್ತೆ ಅನ್ನೋದು. ಸೊ ಅಲ್ಲೇನು ಮಾಡಿದ್ವಿ, ಬೈ ಮಾಡಿರೋದನ್ನು ಎಕ್ಸಿಟ್ ಮಾಡಿ ಶಾರ್ಟ್ ಪೊಸಿಷನ್ ತೊಗೊಳ್ಳಿ. ಶಾರ್ಟ್ ಪೊಸಿಷನ್ ತೊಗೊತಾನೆ ಅಲ್ಲಿಂದ ಪ್ರೈಸ್ ಡೌನ್ ಬಂತು, ಡೌನ್ ಬರ್ತಾ ಇರೋವಾಗ ಇವತ್ತಿನ ದಿವಸಕ್ಕೆ ಕೆಳಗಡೆ ಇನ್ನೊಂದು ಸಿಗ್ನಲ್ ಕೊಟ್ಟಿದೆ, ಶಾರ್ಟ್ ಎಕ್ಸಿಟ್ ಮಾಡಿ ಮತ್ತೆ ಲಾಂಗ್ ತೊಗೊಂಡು ಸದ್ಯಕ್ಕೆ ಈ ಲಾಂಗ್ ಪೊಸಿಷನ್ನ ಹೋಲ್ಡ್ ಮಾಡಿರ್ತೀವಿ. ನಾಳೆ ದಿವಸ ಮೇಲ್ಗಡೆ ತಿರ್ಗಾ ಯಾವುದಾದ್ರು ಈ ರೆಡ್ ಕಲರ್ ಸಿಗ್ನಲ್ ಬಂತು ಅಂದರೆ ಅಲ್ಲಿ ಲಾಂಗ್ ಎಕ್ಸಿಟ್ ಮಾಡಿ. ಅಥವಾ ಪ್ರೈಸ್ ನಾಳೆ ಮೇಲೆ ಹೋಗ್ತಿರೋವಾಗ ಅದು ಫರ್ದರ್ ಮೇಲೆ ಹೋಗಿ ಫ್ರೆಶ್ ಆಗಿ ಇಲ್ಲಿ ಫರ್ದರ್ ನೀವು ಬೈ ಮಾಡ್ಬೋದು, ಬೈ ಲಾಂಗ್ ಆ್ಯಕ್ಟ್ ನಾವು ಅಂತ ಬಂದ್ಬಿಡ್ತು ಅಂದರೆ ನೀವು ಬೈ ಮಾಡಿರೋದನ್ನ ಹಾಗೆ ಇಟ್ಕೊಳ್ಳಿ. ಯಾರು ಬೈ ಮಾಡಿಲ್ವೋ ಇವಾಗ ಹೋಗಿ ಬೈ ಮಾಡಿ, ಅಲ್ಲಿ ಬೈ ಲಾಂಗ್ ಆ್ಯಕ್ಟ್ ನಾವು ಅಂತ ಕನ್ಫರ್ಮ್ ಮಾಡಿದ್ಮೇಲೆ ಹೋಗಿ ಬೈ ಮಾಡಿ. ಓಕೆ, ಇಂಟ್ರಾಡೇ ಮಾಡಬೇಕು ಅಂತಿರೋರು ಈ ಸಣ್ಣ ಪುಟ್ಟ ಮೂಮೆಂಟಲ್ಲಿ ನೋಡಿ ತುಂಬ ಕ್ಲಿಯರ್ ಕಟ್ಟಾಗಿ ಅದು ಇನ್ಸ್ಟ್ರಕ್ಷನ್ ಕೊಡ್ತಿದೆ. ನೀವು ವೀಕ್ಲಿ ಟ್ರೇಡಿಂಗ್ ಅಂತ ಹೇಳಿದ್ದಕ್ಕೆ ಅಲ್ಲಿ ಬೈ ಲಾಂಗ್ ಆ್ಯಕ್ಟ್ ನಾವು ಅಂತ ಬರಲಿ, ಒಂದು ಎಂಟ್ರಿ ತೊಗೊಳ್ಳಿ, ಆರಾಮಾಗಿ ಪೊಸಿಷನ್ ಇಟ್ಕೊಳ್ಳಿ, ಇನ್ನೊಂದು ಎಕ್ಸಿಟ್ ಪಾಯಿಂಟ್ ಬರೋ ತನಕ ವೆಯ್ಟ್ ಮಾಡಿ. ಓಕೆ, ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದರೆ ನಾನಿಲ್ಲಿ ಫಾಲೋ ಮಾಡೋಗಿ ಈ ಸ್ಟಾಕ್ಸ್ ಚೆಕ್ ಮಾಡಿರೋದಲ್ಲಿ ನಾನು ಏನು ಮಾಡಿದೆ ಅಂದರೆ, ನಾನು ಯಾವುದೇ ಥರದ್ದು ಅನಾಲಿಸಿಸ್ ನಾನು ಮಾಡಿಲ್ಲ, ನಾನು ಪ್ರೆಡಿಕ್ಷನ್ ಮಾಡಿಲ್ಲ. ಓಕೆ, ಯಾಕಂದರೆ ನಾನು ಸ್ಟಾಕ್ ಮಾರ್ಕೆಟಲ್ಲಿ ಅನಲಿಸ್ಟ್ ಆಗೋಕ್ಕೆ ಬರಲಿಲ್ಲ. ನಾನು ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡಿ ಪ್ರಾಫಿಟ್ ಮಾಡೋಕ್ಕೆ ಬಂದಿದ್ದೀನಿ. ಟ್ರೇಡ್ ಮಾಡಿ ಪ್ರಾಫಿಟ್ ಮಾಡಬೇಕು ಅಂದರೆ ನನಗೆ ಬೇಕಾಗಿರೋದು ಒಂದೇ ಒಂದು ಏನಪ್ಪ ಅಂದರೆ ಕ್ಲಾರಿಟಿ. ಟ್ರೇಡ್ ಯಾವಾಗ ಮಾಡಬೇಕು, ಏನು ಟ್ರೇಡ್ ಮಾಡಬೇಕು ಅನ್ನೋ ಕ್ಲಾರಿಟಿ. ಸೊ ಆ ಕ್ಲಾರಿಟಿ ಹೆಂಗೆ ಸಿಕ್ತು ನನಗೆ, ನಾನು ಈ ಡೈನಮಿಕ್ ಲೈವ್ ಇವಾಗ ನಾವು ಮಾಡೋದು, ನಮ್ಮ ಡೈನಮಿಕ್ ಮೆಂಬರ್ಸ್ ಮಾಡೋದು ಏನು ಮಾಡ್ತಾರೆ, ಡೈನಮಿಕ್ ಸಿಸ್ಟಮ್ ಅನ್ನೋ ಈ 2 ಸಾಫ್ಟ್ವೇರ್ನ ಇಟ್ಕೊಂಡು ಅದನ್ನು ಫಾಲೋ ಮಾಡ್ತಾರೆ. ಯಾಕಂದರೆ ಆ ಸಿಸ್ಟಮೇ ಕಂಪ್ಲೀಟ್ ಹೇಳುತ್ತೆ, ಅದನ್ನು ಹೆಂಗೆ ಯೂಸ್ ಮಾಡಬೇಕು ಅಂತ ಟ್ರೈನಿಂಗ್ ವರ್ಕ್ಶಾಪಲ್ಲಿ ಕಂಪ್ಲೀಟ್ ಡೀಟೇಲಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಓಕೆ, ಅಲ್ಲಿ ಬಂದು ಅದು ಅರ್ಥ ಆದಮೇಲೆ ಬಂದು ಇದನ್ನು ಯೂಸ್ ಮಾಡೋಕ್ಕೆ ಬಂದಾಗ ಓಕೆ ಈ ಥರ ಇನ್ಫಾರ್ಮೇಷನ್ ಬಂದಾಗ ಇದೇ ಮಾಡಬೇಕು, ಈ ಸಿಗ್ನಲ್ ಬಂದಾಗ ನೀವು ಇದೇ ಮಾಡಬೇಕು, ನೆಕ್ಸ್ಟ್ ಈ ಸಿಗ್ನಲ್ ಬಂದಾಗ ನೀವು ಎಕ್ಸಿಟೇ ಮಾಡಬೇಕು ಅನ್ನೋ ಕಂಪ್ಲೀಟ್ ಕ್ಲಾರಿಟಿ ಅವ್ರಿಗಿರುತ್ತೆ. ಸೊ ಆ ಕ್ಲಾರಿಟಿ ಇದ್ದಾಗ ಅವ್ರು ಏನು ಮಾಡ್ತಾರೆ, ಅಲ್ಲಿ ಸಿಗ್ನಲ್ ಬರಲಿ ಟ್ರೇಡ್ ಮಾಡೋಣ ಅಂತ ಕಾಯ್ತಾರೆ ಅಷ್ಟೇ. ಓಕೆ, ಸೊ ಸೇಫ್ಟಿ ಸ್ಟಾಕ್ ಅನ್ನೋದಕ್ಕೆ ನೀವು ಮಲ್ಟಿಪಲ್ ಸ್ಟಾಕು ಚೆಕ್ ಮಾಡಿ ಟ್ರೇಡ್ ಮಾಡಬೇಕು ಅನ್ನೋ ಒಂದು ಇದು ಇರುತ್ತೆ ಅಂತ ನನಗೆ ಅನಿಸುತ್ತೆ. ಬಟ್ ನೋಡಿ, ಇವಾಗ ನಾನು ಯಾವುದೇ ಸ್ಟಾಕ್ ತೊಗೊಂಡ್ರು ಆ ಸ್ಟಾಕಲ್ಲಿ ಟ್ರೇಡ್ ಎಲ್ಲಿ ಮಾಡಬೇಕು ಅಂತ, ಇವಾಗ ಅಪೋಲೋ ಹಾಸ್ಪಿಟ್ಲ್ ಆಗಲಿ, ಡಿವಿಸ್ ಲ್ಯಾಬ್ ಆಗಲಿ, HCL ಟೆಕ್ ಆಗಲಿ, HDFC ಬ್ಯಾಂಕ್ ಆಗಲಿ, 4 ಸ್ಟಾಕ್ ನೋಡಿಕೊಂಡೆ. 4 ಸ್ಟಾಕಲ್ಲಿ ಎಲ್ಲಿ ಟ್ರೇಡ್ ಮಾಡಬೇಕು, ಯಾವ ಸ್ಟಾಕಲ್ಲಿ ಟ್ರೇಡ್ ಕ್ಲಾರಿಟಿ ಇದೆ ಅನ್ನೋದನ್ನು ನೋಟ್ ಮಾಡಿಕೊಂಡೆ. ನಾಳೆ ಬರೀ ಇದನ್ನು ಅಬ್ಸರ್ವ್ ಮಾಡ್ತಾ ಕೂತಿರ್ತೀನಿ. ಆಪರ್ಚುನಿಟಿ ಬಂತ ಟ್ರೇಡ್ ತೊಗೊತೀನಿ, ನೆಕ್ಸ್ಟ್ ಸಿಗ್ನಲ್ ಬಂತ ಎಕ್ಸಿಟ್ ಮಾಡ್ತೀನಿ, ಫಿನಿಶ್. ಸೊ ಈ ಥರ ನೀವು ಮಾಡ್ಕೊಂಡು ಹೋದಾಗ ಏನಾಗುತ್ತೆ ನೋಡಿ, ನಾನು ಈ ಸ್ಟಾಕೇ ಮಾಡಬೇಕು ಅಂತ ಏನೂ ಇಲ್ಲ, ಬಟ್ ಟ್ರೇಡ್ ಹೆಂಗೆ ಮಾಡಬೇಕು ಅಂತ ಕ್ಲಾರಿಟಿ ಇದ್ದರೆ ಯಾವ ಸ್ಟಾಕ್ ಕೊಟ್ರೇನು ಟ್ರೇಡ್ ಮಾಡೋಕ್ಕೆ ಕ್ಲಾರಿಟಿ ಇರುತ್ತೆ. ಓಕೆ, ಸೊ ಸೇಫ್ಟಿ ಸ್ಟಾಕ್ ಅನ್ನೋದು ಯಾವುದೂ ಇಲ್ಲ. ನಿಮಗೆ ಸೇಫ್ಟಿ ಬರೋದೇ ನಿಮ್ಗೆ ಎಷ್ಟು ಕ್ಲಾರಿಟಿ ಇದೆ ಅದೇ ನಿಮ್ಮ ಸೇಫ್ಟಿ, ನಿಮ್ಮ ಟ್ರೇಡಿಂಗ್ಗೆ ಅದೇ ಸೇಫ್ಟಿ. ಆ ಕ್ಲಾರಿಟಿ ಇದ್ದಷ್ಟು ನೀವು ಪ್ರಾಫಿಟೇ ಮಾಡ್ಕೊಂಡು ಹೋಗ್ಬೋದು. ಸೊ ನೀವು ಕೇಳಿದ ಪ್ರಶ್ನೆಗೆ ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ ಅಂತ ನನಗನ್ನಿಸ್ತಿದೆ.
ಬಟ್ ಮೇಯ್ನ್ ಹೇಳೋದೇನಪ್ಪ ಅಂದರೆ, ನೀವು ಪ್ರಶ್ನೆ ಕೇಳಿದ್ರಲ್ಲಿ ನಾನು ಮೊದಲೇ ಹೇಳ್ದಂಗೆ ನನಗೆ ಸ್ವಲ್ಪ ಬೇಜಾರಾಯಿತು. ಯಾರ್ಯಾರು ಇದೇ ಥರ ಪ್ರಶ್ನೆ ನಿಮ್ಮ ಮೈಂಡಲ್ಲಿ ಇದೆಯೋ, ಒಂದು ತುಂಬ ಇದನ್ನು ಸೀರಿಯಸ್ ಆಗಿ ತೊಗೊಳ್ಳಿ. ಓಕೆ, ಕ್ಲಾರಿಟಿ ತೊಗೊಂಡು ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋಕ್ಕೆ ಬನ್ನಿ. ಬ್ಲೈಂಡಾಗಿ ಅಸಂಪ್ಷನ್ ಇಟ್ಕೊಂಡು ಟ್ರೇಡ್ ಮಾಡೋಕ್ಕೆ ಬರಬೇಡಿ. ಈ ಬಿಸ್ನೆಸ್ ಎಲ್ಲ ಯಾವುದೇ ಬಿಸ್ನೆಸ್ ಮಾಡೋಕ್ಕೂ ಹೋಗಬೇಡಿ. ಖಂಡಿತ ಅದರಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡೋಂಥ ರಿಸಲ್ಟ್ ಖಂಡಿತ ನಿಮಗೆ ಬರಲ್ಲ. ಓಕೆ, ಇನ್ನೊಬ್ರು ಯಾರೋ ಏನೋ ಹೇಳಿದ್ರು ಅದರ ಒಂದು ನಂಬಿಕೆಯಲ್ಲಿ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಕ್ಲಾರಿಟಿ ಇದೆಯಾ ಅನ್ನೋದನ್ನು ಫಸ್ಟ್ ಚೆಕ್ ಮಾಡ್ಕೊಳ್ಳಿ, ವೆರಿಫೈ ಮಾಡಿ, ಆಮೇಲೆ ಟ್ರೇಡ್ ಮಾಡೋಕ್ಕೆ ಬನ್ನಿ. ಏನೂ ಅರ್ಜೆನ್ಸಿ ಇಲ್ಲ. ನೀವು 4 ದಿವಸ ಟ್ರೇಡ್ ಮಾಡಿಲ್ಲ ಅಂದರೆ ಏನೂ ಆಗೋದಿಲ್ಲ. ಬಟ್ ಕ್ಲಾರಿಟಿ ಇದ್ದು ಟ್ರೇಡ್ ಮಾಡೋದೇ ಬೇರೆ ಥರ. ಕ್ಲಾರಿಟಿ ಇಲ್ಲದೆ ಟ್ರೇಡ್ ಮಾಡೋವಾಗಲೇ ಬೇಡದೇ ಇರೋ ಟೆನ್ಷನ್, ಟೈಮ್, ಎನರ್ಜಿ, ಮನಿ, ಮೈಂಡ್ಸೆಟ್ ಎಲ್ಲನೂ ಹೋಗುತ್ತೆ. ಓಕೆ, ಅದಕ್ಕೆ ಯಾರು ನೀವು ಅವಕಾಶ ಕೊಡಬೇಡಿ. ಸೊ ಈ ಒಂದು ಕ್ಲಾರಿಟಿ ತೊಗೊಳ್ಳೋದು ಹೇಗೆ ಅಂತ ಅದ್ರ ಮೇಲೆ ನೀವು ವರ್ಕ್ ಮಾಡಿ, ಅದಾದಮೇಲೆ ಟ್ರೇಡಿಂಗ್ ಬನ್ನಿ ಅನ್ನೋದೇ ನನ್ನ ನಿಮಗೆ ಕೊಡಬೇಕಾಗಿರೋಂಥ ಒಂದು ಮೆಸೇಜ್. ಓಕೆ, ನಮಸ್ಕಾರ.